ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಕಿಡ್ನಿ ಡಾಕ್ಟರ್ ಸಿದ್ರಾಮ್ ಕಮತೆ ಹುಬ್ಬಳ್ಳಿಯಿಂದ ಮಾತಾಡ್ತಾ ಇರೋದು. ನಮ್ಮ ಇವತ್ತಿನ ವಿಷಯ ವರ್ಲ್ಡ್ ಹೈಪರ್ ಟೆನ್ಷನ್ ಡೇ, ಅಂದರೆ ವಿಶ್ವದ ಅಧಿಕ ರಕ್ತದೊತ್ತಡ ದಿನ. ಇದನ್ನು ಪ್ರತಿ ವರ್ಷ ಮೇ ತಿಂಗಳ 17ನೇ ತಾರೀಕಿನಂದು ಆಚರಿಸಲಾಗುತ್ತದೆ. ಯಾಕಪ್ಪ ಇದನ್ನು ಆಚರಿಸ್ತಾರೆ ಅಂತಂದರೆ, ಬಹಳ ಮಂದಿಗೆ ಬ್ಲಡ್ ಪ್ರೆಷರ್ ಅಂದರೆ ಅಧಿಕ ರಕ್ತದೊತ್ತಡ ಮತ್ತು ಅದರಿಂದ ಆಗುವ ದುಷ್ಪರಿಣಾಮ ಬಗ್ಗೆ ಭಾಳ ಜನರಿಗೆ ಗೊತ್ತಿರೋಂಗಿಲ್ಲ. ಸೊ ಅದಕ್ಕಾಗಿ ಇದನ್ನು ವರ್ಲ್ಡ್ ಹೈಪರ್ ಟೆನ್ಷನ್ ಲೀಗ್ 2005ರಿಂದ ಇದನ್ನು ಆಚರಿಸ್ಕೊಂಡ ಬಂದಿದ್ದಾರೆ. ಸೊ ಇಂಡಿಯಾದಲ್ಲಿ ಇದರಲ್ಲಿ ಅಂದರೆ ಭಾರತದಲ್ಲಿ ಇದರದ್ದು ಹೈಪರ್ ಟೆನ್ಷನ್ ಬಗ್ಗೆ ತಿಳಿಸೋದಾದರೆ, ಈಗ ಪ್ರತಿ 4ರಲ್ಲಿ ಒಬ್ಬರಿಗೆ ಹೈಪರ್ ಟೆನ್ಷನ್ ನಾವು ನೋಡ್ತಾ ಇದ್ದೀವಿ. ಸೊ ಅಂದರೆ 40 ಕೋಟಿಗಿಂತ ಜಾಸ್ತಿ ಜನ ನಮ್ಮ ಭಾರತದಲ್ಲಿ ಹೈಪರ್ ಟೆನ್ಷನ್ನಿಂದ ಬಳಲುತ್ತಿದ್ದಾರೆ. ಸೊ ಪ್ರತಿ ವರ್ಷ ಇದರ ಥೀಮ್ ಅಂದರೆ ಧ್ಯೇಯವಾಕ್ಯ ಚೇಂಜ್ ಆಗುತ್ತೆ. ಈ ವರ್ಷದ ಧ್ಯೇಯವಾಕ್ಯ ಏನಂದರೆ, ಮೆಜರ್ ಯುವರ್ ಬಿ ಪಿ ಅಕ್ಯುರೇಟ್ಲಿ, ಕಂಟ್ರೋಲ್ ಇಟ್, ಲಿವ್ ಲಾಂಗರ್. ಅಂದರೆ ಕರೆಕ್ಟಾಗಿ ನಿಮ್ಮ ಬ್ಲಡ್ ಪ್ರೆಷರ್ನ ಅಂದರೆ ರಕ್ತದೊತ್ತಡನ ಮೆಜರ್ ಮಾಡಿರಿ, ಆಮೇಲೆ ಅದನ್ನು ಹತೋಟಿಯಲ್ಲಿಡಿರಿ ಮತ್ತು ಜಾಸ್ತಿ ದಿನ ಬದುಕ್ರಿ. ಸೊ ಈಗ ಇದೆಲ್ಲದಕ್ಕಿಂತ ಈಗ ನೆಕ್ಸ್ಟ್ ಬಿ ಪಿ ಅಂದರೆ ರಕ್ತದೊತ್ತಡ ಅಂದರೆ ಏನು? ರಕ್ತದೊತ್ತಡ ಅಂದರೆ ಅದರ ಹೆಸರೇ ಹೇಳುವಾಗ ಇದು ಒತ್ತಡ ಅಂದರೆ ಅದೊಂದು ಪ್ರೆಷರ್. ಈಗ ಹಾರ್ಟಿಂದ ಬ್ಲಡ್ ನಮ್ಮ ಎಲ್ಲ ಆರ್ಗನ್ಸ್ಗೆ ಹೋಗಬೇಕು. ಸೊ ಆ ಪ್ರೆಷರಿಂದ ಅದು ಹಾರ್ಟಿಂದ ಬೇರೆ ಆರ್ಗನ್ಸ್ಗೆ ಹೋಗುತ್ತೆ. ಸೊ ಇದನ್ನೇ ನಾವು ಬ್ಲಡ್ ಪ್ರೆಷರ್ ಅಂತ ಹೇಳ್ತೇವೆ. ನಾರ್ಮಲ್ ಬ್ಲಡ್ ಪ್ರೆಷರ್ 120 ಸಿಸ್ಟೋಲಿಕ್ ಅಂದರೆ ಮೇಲಿಂದು, ಆಮೇಲೆ ಕೆಳಗಡೆ 80 ಡಯಾಸ್ಟೋಲಿಕ್. ಸೊ 120/80 ಇಸ್ ದ ನಾರ್ಮಲ್ ಬ್ಲಡ್ ಪ್ರೆಷರ್. ಹೈಪರ್ ಟೆನ್ಷನ್ ಅಂದ್ರೇನು ಅಂದರೆ ಅಧಿಕ ರಕ್ತದೊತ್ತಡ ಅಂದ್ರೇನು? ಇದರಲ್ಲಿ ಬ್ಲಡ್ ಪ್ರೆಷರ್ ನಾರ್ಮಲಾಗಿ ಜಾಸ್ತಿ ಆಗುತ್ತೆ. ಎಲಿವೇಟೆಡ್ ಬ್ಲಡ್ ಪ್ರೆಷರ್ ಅಂದರೆ 120ರಿಂದ 130 ಸಿಸ್ಟೋಲಿಕ್, ಆಮೇಲೆ ಡಯಾಸ್ಟೋಲಿಕ್ 80 to 90 ಅಂದರೆ 80ರಿಂದ 90. ಆಮೇಲೆ ಗ್ರೇಡ್ 1 ಹೈಪರ್ ಟೆನ್ಷನ್ ಅಂದರೆ ಏನಂದರೆ 130 to 139 ಸಿಸ್ಟೋಲಿಕ್, ಆಮೇಲೆ 80 to 89 ಡಯಾಸ್ಟೋಲಿಕ್. ಗ್ರೇಡ್ 2 ಹೈಪರ್ ಟೆನ್ಷನ್ ಅಂದರೆ ಸಿಸ್ಟೋಲಿಕ್ ಅಂದರೆ ಮೇಲಿಂದು 140, ಕೆಳಗಡೆದು 80 to 90. ಸೊ ಇದಾಯಿತು. ಈಗ ಸೊ ಹೆಂಗೆ ಬ್ಲಡ್ ಪ್ರೆಷರ್ ಹೆಂಗೆ ಚೆಕ್ ಮಾಡಬೇಕು? ಒಂದಂತೂ ನೀವು ಹಾಸ್ಪಿಟಲ್ ಹೋದಾಗ ನಿಮ್ಮ ಡಾಕ್ಟರ್ ಚೆಕ್ ಮಾಡ್ತಾರೆ. ಸೊ ಮನೆಯಲ್ಲಿ ಹೆಂಗೆ ಚೆಕ್ ಮಾಡಬೇಕು? ಮನೆಯಲ್ಲಿ ನಿಮ್ಮದೇ ಬ್ಲಡ್ ಪ್ರೆಷರ್ ಅಂದರೆ ಡಿಜಿಟಲ್ ಬ್ಲಡ್ ಪ್ರೆಷರ್ ಅಪರೇಟಸ್ ಸಿಗುತ್ತೆ, ಈಗ ಎಲ್ಲ ಕಡೆ ಸಿಗುತ್ತೆ. ಸೊ ಅದರಲ್ಲಿ ಟೀ, ಕಾಫಿ ಮತ್ತು ಆಹಾರ ಮತ್ತು ಸ್ಮೋಕಿಂಗ್ ಇವೆಲ್ಲದನ್ನು ತೊಗೋಬಾರ್ದು. ಅಂದರೆ ಬ್ಲಡ್ ಪ್ರೆಷರ್ ಮೆಜರ್ ಮಾಡೋಕ್ಕಿಂತ ಮೊದಲು 10-15 ಮಿನಿಟ್ಸ್ ಹಿಂಗೆ ರಿಲ್ಯಾಕ್ಸ್ ಆಗಿ ಚೇರ್ನಲ್ಲಿ ಕೂತ್ಕೋಬೇಕು. ಹಾರ್ಟ್ ಲೆವೆಲ್ಗೆ ಬ್ಲಡ್ ಪ್ರೆಷರ್ ಅಪರೇಟಸ್ ಇಟ್ಕೊಂಡು ಚೆಕ್ ಮಾಡಬೇಕು. ಸೊ ಇದು ಹೋಮ್ ಮೆಜರ್ಮೆಂಟ್. ಆಮೇಲೆ ಇನ್ನೊಂದು 24 hour ಬಿ ಪಿ ಮಾನಿಟ್ರಿಂಗ್. ಈಗೀಗ ಹೊಸದಾಗಿ ಅಪರೇಟಸ್ ಬಂದಿದ್ದಾವೆ. ಅದನ್ನು ನಾವು ನಮ್ಮ ಕೈಗೆ 24 hours ಅಂದರೆ ದಿನದ 24 ತಾಸು ಕಟ್ಕೊಂಡು ಅದರಿಂದ ನಾವು ಬ್ಲಡ್ ಪ್ರೆಷರ್ ಮಾನಿಟರ್ ಮಾಡ್ಬೋದು. ಸೊ ಈಗ ಇದರ ಸಿಮ್ಟಮ್ಸ್ ಏನು? ಹೈಪರ್ ಟೆನ್ಷನ್ ಅಂದರೆ ಈ ಸಿಮ್ಟಮ್ಸ್ ಏನು? ಭಾಳ ಜನರಿಗೆ ಹೈಪರ್ ಟೆನ್ಷನ್ ಬಗ್ಗೆ ಸಿಮ್ಟಮ್ಸ್ ಗೊತ್ತಿರಂಗಿಲ್ಲ, ಅಂದರೆ ಲಕ್ಷಣಗಳು ಕಾಣಲ್ಲ. ಸೊ 100 ಮಂದಿಗೆ ನಾವು ಮೆಜರ್ ಮಾಡಿದರೆ ಬ್ಲಡ್ ಪ್ರೆಷರ್ನ, ಅದರಲ್ಲಿ 50 ಮಂದಿಗೆ ಬ್ಲಡ್ ಪ್ರೆಷರ್ ಇರುತ್ತೆ. ಆ 50 ಮಂದಿ ಒಳಗೆ ಬ್ಲಡ್ ಪ್ರೆಷರ್ ಇದ್ದರೂ ಅವರು ಅದರಲ್ಲಿ 50 ಜನ ಬ್ಲಡ್ ಪ್ರೆಷರ್ ಮಾತ್ರೆ ತೊಗೋತಾರೆ, ಇನ್ನೂ 50 ಜನ ತೊಗೊಳ್ಳಲ್ಲ. ಆಮೇಲೆ ಆ 50 ಜನದಲ್ಲಿ ಮಾತ್ರೆ ತೊಗೊಂಡ್ರು ಅದರಲ್ಲಿ ಇನ್ನೂ 50 ಜನರಲ್ಲಿ ಬ್ಲಡ್ ಪ್ರೆಷರ್ ಕಂಟ್ರೋಲ್ ಆಗೋಲ್ಲ. ಸೊ ಇದು ಆಮೇಲೆ ಇದರಲ್ಲಿ ಅಸಿಮ್ಟಮೆಟಿಕ್ ಮೋಸ್ಟ್ ಕಾಮನೆಸ್ಟ್ ಸಿಮ್ಟಮ್ ಅಂದರೆ ನಿಮ್ಮದು ಏನೋ ಬೇರೆ ನಿಮ್ಮ ರೋಗಕ್ಕೆ ಅಥವಾ ಬೇರೆ ಯಾವುದೋ ಇದಕ್ಕೆ ನೀವು ಡಾಕ್ಟ್ರ್ ಹತ್ರ ಹೋಗಿರ್ತೀರ, ಆವಾಗ ನೀವು ಚೆಕ್ ಮಾಡಿದಾಗ ಬ್ಲಡ್ ಪ್ರೆಷರ್ ಜಾಸ್ತಿ ಅಂತ ಗೊತ್ತಾಗುತ್ತೆ. ಇನ್ನೂ ಕೆಲವು ಸಲ ತಲೆನೋವು ಬರುತ್ತೆ, ತಲೆ ಸುತ್ತುತ್ತೆ, ಕಣ್ಣು ಮಂಜು ಕಾಣುತ್ತೆ, ವಾಂತಿ ಬರುತ್ತೆ, ಆಮೇಲೆ ಕಾಲು ಬಾವು ಬರುತ್ತೆ. ಸೊ ಇವೆಲ್ಲ ಸಿಮ್ಟಮ್ಸ್ ಹೈಪರ್ ಟೆನ್ಷನ್. ಸುಸ್ತಾಗುತ್ತೆ. ಇದರಲ್ಲಿ ಎಷ್ಟು ವಿಧಗಳು? 2 ವಿಧ ಇದರಲ್ಲಿ. ಪ್ರೈಮರಿ ಹೈಪರ್ ಟೆನ್ಷನ್, ಸೆಕೆಂಡರಿ ಹೈಪರ್ ಟೆನ್ಷನ್. ಪ್ರೈಮರಿ ಅಂತಂದರೆ ಈಗ ಸಪೋಸ್ ನಿಮ್ಮ ಪೇರೆಂಟ್ಸಿಗೆ ಇರುತ್ತೆ, ಆಮೇಲೆ ನಿಮಗೆ ಬರುತ್ತೆ. ಸೊ ಇದು ಪ್ರೈಮರಿ ಹೈಪರ್ ಟೆನ್ಷನ್. ಸೆಕೆಂಡರಿ ಹೈಪರ್ ಟೆನ್ಷನ್ ಅಂದರೆ ಬೇರೆ ಡಿಸೀಸ್ ಲೈಕ್ ಹಾರ್ಮೋನ್ ಡಿಸೀಸು, ಕಿಡ್ನಿ ಡಿಸೀಸು, ಜೆನೆಟಿಕ್ ಫ್ಯಾಕ್ಟರ್ಸು ಇದರೆಲ್ಲದಿಂದ ಬರೋದು ಸೆಕೆಂಡರಿ ಕಾಸಸ್.
ಸೊ ಏನು ಪರೀಕ್ಷೆ ಮಾಡಿಸ್ಬೇಕು ಬ್ಲಡ್ ಪ್ರೆಷರ್ಗೆ, ಹೈಪರ್ ಟೆನ್ಷನ್ಗೆ ಅಂದರೆ ಸಿಂಪಲ್ ಟೆಸ್ಟ್ ಲೈಕ್ ಶುಗರ್ಸ್, ಥೈರಾಯ್ಡ್, ಇ ಸಿ ಜಿ, ಕಿಡ್ನಿ ಟೆಸ್ಟ್, ಕ್ರಿಯಾಟಿನಿನ್, ಯೂರಿನ್ ಟೆಸ್ಟ್, ಆಮೇಲೆ ಅಲ್ಟ್ರಾಸೌಂಡ್ ಅಬ್ಡಾಮನ್, ಇ ಸಿ ಜಿ, ಹಾರ್ಟ್ನಲ್ಲಿ ಈಕೋ, ಸೊ ಇವೆಲ್ಲ ಟೆಸ್ಟ್ ಮಾಡಬೇಕು ಬ್ಲಡ್ ಪ್ರೆಷರ್ ಇರೋರು. ಸೊ ಬ್ಲಡ್ ಪ್ರೆಷರ್ ಕಾಂಪ್ಲಿಕೇಶನ್ಸ್ ಏನು, ಯಾಕೆ ನಾವು ಬ್ಲಡ್ ಪ್ರೆಷರ್ ಕಂಟ್ರೋಲ್ ಮಾಡೋಕ್ಕಂದ್ರೆ ಕಾಂಪ್ಲಿಕೇಶನ್ಸ್, ಮೇನ್ಲಿ ಕಾಂಪ್ಲಿಕೇಶನ್ಸ್ ಅಂದರೆ ಅದರದ್ದು ಅಡ್ಡ ಪರಿಣಾಮ ಏನು ಬೇರೆ ಆರ್ಗನ್ಸ್ ಮೇಲೆ ಅಂದರೆ ಮೇನ್ಲಿ ಹಾರ್ಟ್ನಲ್ಲಿ ಹಾರ್ಟ್ ಎನ್ಲಾರ್ಜ್ ಆಗುತ್ತೆ, ಹಾರ್ಟ್ ಫೇಲ್ ಆಗುತ್ತೆ, ಆಮೇಲೆ ಕಿಡ್ನಿ ಫೇಲ್ ಆಗುತ್ತೆ, ಡಯಾಲಿಸಿಸ್ಗೆ ಹೋಗ್ಬೋದು, ಬ್ರೈನ್ ಅಂದರೆ ಮೆದುಳಿನಲ್ಲಿ ರಕ್ತಸ್ರಾವ ಆಗ್ಬೋದು, ಸ್ಟ್ರೋಕ್ ಆಗ್ಬೋದು, ಪಾರ್ಶ್ವವಾಯು ಆಗ್ಬೋದು. ಸೊ ಇವೆಲ್ಲ ಕಾಂಪ್ಲಿಕೇಶನ್ಸ್. ಸೊ ಇವೆಲ್ಲದನ್ನು ಕಾಂಪ್ಲಿಕೇಶನ್ಸ್ನ ಕಂಟ್ರೋಲ್ ಮಾಡ್ಬೇಕಂದ್ರೆ ಬ್ಲಡ್ ಪ್ರೆಷರ್ ಕಂಟ್ರೋಲ್ ಮಾಡಲೇಬೇಕು. ಆಮೇಲೆ ಲೈಫ್ ಸ್ಟೈಲ್ ಚೇಂಜಸ್, ಸ್ಮೋಕಿಂಗ್, ಟೊಬ್ಯಾಕೊ ಚೇವಿಂಗ್, ಆಮೇಲೆ ಪೇನ್ ಕಿಲ್ಲರ್ಸ್ ತೊಗೊಳ್ಳೋದು, ಇವನ್ನೆಲ್ಲ ಬಂದ್ ಮಾಡಬೇಕು. ಆಮೇಲೆ ಎಡಿಕ್ವೇಟ್ಲಿ ನೀರು ಕುಡಿಬೇಕು. ಈಗ ಸಮ್ಮರ್ ಸೀಸನ್ನಿಂದ ನೀರು ಎಷ್ಟು ನೀರು ಜಾಸ್ತಿ ಕುಡಿತೀರ ಅಂದರೆ ನಾರ್ಮಲ್ ಲಿವರ್, ಕಿಡ್ನಿ ಮತ್ತು ಹಾರ್ಟ್ ಇರೋ ಬ್ಲಡ್ ಪ್ರೆಷರ್ ಇರೋರು ಸೊ ನೀರು ಎಡಿಕ್ವೇಟ್ಲಿ ಕುಡಿಬೇಕು. ಆಮೇಲೆ ನಿಮ್ಮ ಟ್ಯಾಬ್ಲೆಟ್ಸ್ ರೆಗ್ಯುಲರಾಗಿ ನಿಮ್ಮ ಡಾಕ್ಟರ್ಸ್ನ ಭೇಟಿ ಆಗಬೇಕು. ಡಾಕ್ಟರ್ಸ್ ಪ್ರಿಸ್ಕ್ರೈಬ್ ಮಾಡಿದ ಟ್ಯಾಬ್ಲೆಟ್ಸ್ನ ಕರೆಕ್ಟಾಗಿ ತೊಗೋಬೇಕು. ಯಾರೇ ಹೇಳಿದ್ರಂತ ಬ್ಲಡ್ ಪ್ರೆಷರ್ ಮಾತ್ರೆ ಬಿಟ್ಟು ಹಾಗೆ ಕೂತ್ಕೋಬಾರ್ದು. ಸೊ ಇವೆಲ್ಲದರಿಂದ ನೀವು ಹೈಪರ್ ಟೆನ್ಷನ್ ಬಗ್ಗೆ ತಿಳ್ಕೊಂಡು ಅದ್ರ ಬಗ್ಗೆ ಟ್ರೀಟ್ಮೆಂಟ್ ತೊಗೊಂಡ್ರೆ ಯು ಕ್ಯಾನ್ ಲಿವ್ ಲಾಂಗರ್. ಸೊ ಇಷ್ಟು ಹೇಳಿ ಇವತ್ತಿನ ಸಂಚಿಕೆ ಮುಕ್ತಾಯ ಮಾಡುತ್ತೇನೆ. ನಮಸ್ಕಾರ.